ಎಲ್ಲರಿಗೂ ಸ್ವರ ದೇಗುಲ ಸ್ಟೋರಿ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಮಮತಾ ರವಿಕುಮಾರ್. ಇವತ್ತಿನ ಕತೆ ಎರಡು ಗಿಳಿಗಳು. ಶುರು ಮಾಡೋಣ ಕತೆನ. ಒಂದಾನೊಂದ್ ಕಾಲದಲ್ಲಿ ಎತ್ತರವಾದ ಮರವೊಂದರ ತುದಿಯಲ್ಲಿ ಒಂದು ಸುಂದರವಾದ ಹೆಣ್ಣು ಗಿಳಿ ತನ್ನ ಅವಳಿ ಜವಳಿ ಮರಿಗಳೊಂದಿಗೆ ವಾಸವಾಗಿತ್ತು. ಒಮ್ಮೆ ತಾಯಿ ಗಿಳಿ ಆಹಾರವನ್ನ ಹುಡುಕೊಂಡು ಬರೋದಕ್ಕೆ ಆಚೆ ಹೋಗಿದ್ದಾಗ ಒಬ್ಬ ಬೇಟೆಗಾರ ಮರ ಹತ್ತಿ ಗಿಳಿಗೂಡಲಿದ್ದ ಮರಿಗಳನ್ನ ತಗೊಂಡು ಹೋದ. ಅವನು ತನ್ನ ಚೀಲದೊಳಗೆ ಹಾಕೊಳ್ಳುವಾಗ ಒಂದು ಗಿಳಿ ಮರಿ ತಪ್ಪಿಸ್ಕೊಂಡ್ಬಿಡ್ತು. ಇನ್ನೊಂದನ್ನ ಬೇಟೆಗಾರ ತನ್ನ ಮನೆಗೆ ತಗೊಂಡು ಹೋದ. ಅದೇ ದಾರಿಯಲ್ಲಿ ಹೋಗ್ತಿದ್ದ ಸಾಧು ಒಬ್ಬ ಗಿಳಿ ಹೀಗೆ ತಪ್ಪಿಸ್ಕೊಂಡಿದೆ ಅಂತ ನೋಡಿ ಅದನ್ನ ತನ್ನ ಆಶ್ರಮಕ್ಕೆ ತಗೊಂಡು ಹೋದ. ಹೀಗೆ ಒಂದು ಗಿಳಿ ಮರಿ ಬೇಟೆಗಾರನ ಹತ್ರ, ಮತ್ತೊಂದು ಗಿಳಿ ಮರಿ ಸಾಧುವಿನ ಹತ್ರ ಬೆಳೆದ್ವು. ಒಂದು ದಿನ ಒಬ್ಬ ಮಹಾರಾಜ ಆ ದಾರಿಯಲ್ಲಿ ಹೋಗುವಾಗ ಬೇಟೆಗಾರನ್ ಮನೆ ನೋಡಿ ತನ್ನ ಕುದುರೆಯನ್ನ ಆ ಕಡೆಗೆ ನಡೆಸ್ದ. ಇದ್ದಕ್ಕಿದ್ದ ಹಾಗೆ ಅಲ್ಲಿ ಪಂಜರದಲ್ಲಿದ್ದ ಗಿಳಿಮರಿ, ನಮ್ಮನೆಗೆ ಯಾರೋ ಮನುಷ್ಯ ಬರ್ತಿದ್ದಾನೆ, ಒಡೆಯ ನಿನ್ ಬಿಲ್ಲು ಬಾಣವನ್ನ ಎತ್ಕೋ, ಅವನನ್ನ ಸಾಯಿಸು ಬೇಗ ಅಂತ ಕಿರ್ಚೋದಕ್ಕೆ ಶುರು ಮಾಡ್ತು. ಆ ಗಿಳಿಯ ಅಸಭ್ಯ ವರ್ತನೆಯನ್ನ ನೋಡಿ ಬೇಸರ ಆದ ರಾಜ ಹಾಗೆ ಮುಂದಕ್ಕೆ ಹೋದ. ಹಾಗೆ ಮುಂದೆ ಹೋಗ್ತಾ ಇರ್ಬೇಕಾದ್ರೆ ಆಶ್ರಮ ಕಾಣಿಸ್ತು. ಆಶ್ರಮದ ಬಳಿಗೆ ಹೋದ ರಾಜ. ನೀರ್ ಕುಡಿಯೋದಕ್ಕೆ ಅಂತ ಹೇಳಿ ಅಲ್ಲಿ ನಿಂತ. ಅಲ್ಲೂ ಕೂಡ ಪಂಜರದಲ್ಲಿ ಒಂದು ಗಿಳಿಯನ್ನ ನೋಡ್ದ. ರಾಜನನ್ನ ಕಂಡು ಆ ಗಿಳಿ, ಸುಸ್ವಾಗತ ಮಹಾರಾಜರೇ, ನಮ್ಮನೆಗೆ ನಿಮ್ಮನ್ನ ಸ್ವಾಗತಿಸೋದಕ್ಕೆ ನಮಗೆ ತುಂಬಾ ಸಂತೋಷ ಆಗ್ತಾ ಇದೆ ಅಂತ ಹೇಳಿ ಹಾಡೋದಕ್ಕೆ ಶುರು ಮಾಡಿತು. ಅದರ ಮೃದು ಮತ್ತು ದಯೆ ಸ್ವಭಾವವನ್ನ ನೋಡಿದ ರಾಜನಿಗೆ ಆಶ್ಚರ್ಯ ಆಯ್ತು. ಮತ್ತು ಆ ರಾಜ ಪಂಜರದ ಬಳಿಗೆ ಹೋಗಿ ನಿಂತುಬಿಟ್ಟು, ನಿನ್ನಂತ ಸ್ನೇಹಪರವಾದ ಹಕ್ಕಿಯನ್ನ ಭೇಟಿಯಾಗಿದ್ದಕ್ಕೆ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ ಅಂತ ಹೇಳ್ದ ಆ ಗಿಳಿಗೆ. ನಿನ್ನಂತೆ ಇದ್ದ ಮತ್ತೊಂದು ಗಿಳಿಯನ್ನ ನಾನು ಅಲ್ಲಿ ನೋಡ್ದೆ, ಆದ್ರೆ ಅದು ತುಂಬಾ ಸಣ್ಣ ಬುದ್ಧಿದು, ಅಸಭ್ಯ ವರ್ತನೆ ಕೂಡ ಇತ್ತು ಅಂತ ಹೇಳ್ದ ರಾಜ. ಆವಾಗ ಆ ಗಿಳಿ ಕೇಳ್ತು, ಅದು ಬೇಟೆಗಾರನ್ ಬಳಿ ಇತ್ತಾ ಅಂತ ಹೇಳಿ ಕೇಳ್ತು. ರಾಜ ಹೇಳ್ದ, ಹೌದು, ಬೇಟೆಗಾರನ ಹತ್ರನೇ ಇತ್ತು. ನಿನಗೆ ಹೇಗ್ ಗೊತ್ತು ಅದು ಅಂತ ಕೇಳ್ದ ರಾಜ. ಆಗ ಆ ಗಿಳಿ ಬೇಟೆಗಾರ ತನ್ನ ಸಹೋದರನನ್ನ ಕರ್ಕೊಂಡು ಹೋಗಿರೋ ಕಥೆಯನ್ನ ಹೇಳ್ತು. ಬೇಟೆಗಾರ ತುಂಬಾ ಅಸಭ್ಯವಾಗಿರೋದ್ರಿಂದ ತನ್ನ ಸಹೋದರನ ಸ್ವಭಾವ ಕೂಡ ಹಾಗೇ ಆಗಿದೆ ಅಂತ ಹೇಳ್ತು. ಗಿಳಿಯ ಉತ್ತರದಿಂದ ಸಂತೋಷಪಟ್ಟ ರಾಜ ಆ ಗಿಳಿ ಮತ್ತು ಆಶ್ರಮವನ್ನ ಹೊಗಳ್ತಾ ಅಲ್ಲಿಂದ ಹೊರಟ. ಈ ಕಥೆಯಿಂದ ನಾವು ತಿಳ್ಕೊಳ್ಬೇಕಾಗಿರೋದೇನ್ ಗೊತ್ತಾ? ನಾವು ಒಳ್ಳೆಯವರಾಗಿದ್ರೆ ನಮ್ಮ ಸುತ್ತಮುತ್ತಲಿನ ವಾತಾವರಣ ಕೂಡ ಒಳ್ಳೆ ರೀತಿಯಲ್ಲೇ ಇರುತ್ತೆ. ಹಾಗಾಗಿ ನಾವು ಹೆಚ್ಚು ಹೆಚ್ಚು ಒಳ್ಳೆದ್ರ ಕಡೆನೆ ಗಮನ ಕೊಡೋಣ ಮತ್ತು ಒಳ್ಳೆ ರೀತಿಯಲ್ಲೇ ಬೆಳೆಯೋಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮ್ಗೆ ಈ ಕತೆ ಹೇಗನಿಸ್ತು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಯಾರು ನಮ್ಮ ಚಾನೆಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.